ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ದೀಪಾ ದಿಶಾ ಆಗಿ ಬದಲಾಗೋದ್ರ ಮುಖಾಂತರ ಗಂಡ ಚಿರುವಿನ ಮುಂದೆ ಬರ್ತದಾಳೆ. ಚಿರು ದಿಶಾಗೆ ಕ್ಲೀನ್ ಬೋಲ್ಡ್ ಆಗೋದ್ರ ಮುಖಾಂತರ ದೀಪಾ ಮತ್ತು ದಿಶಾ ನಡುವೆ ಇರ್ತಕ್ಕಂಥ ಒಂದು ರಿಲೇಷನ್ಶಿಪ್ ಏನು ಅನ್ನೋದನ್ನು ಕೂಡ ಬೈಲ್ಗೊಳಿಸ್ತಾರೆ. ಚಿರು ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಿರು ದೀಪಾಳನ್ನು ಒಬ್ಬ ಸ್ನೇಹಿತೆ ಅಂತ ಒಪ್ಕೊಂಡಿದ್ದಾರೆ. ಈ ಕಡೆ ನನ್ನ ಫ್ರೆಂಡು ಅಂತ ಒಪ್ಕೊಂಡಿರೋ ನನ್ನ ಹಸ್ಬೆಂಡು ಖಂಡಿತ ನನ್ನನ್ನು ಒಂದಿನ ಪ್ರೀತಿ ಮಾಡ್ತಾರೆ, ನನ್ನ ಹೆಂಡತಿ ಅಂತ ಕೂಡ ಒಪ್ಕೋತಾರೆ ಅನ್ನೋ ಒಂದು ಖುಷಿಯಲ್ಲಿ ಸಂಭ್ರಮದಿಂದ ಖುಷಿ ಪಡ್ತಿದ್ದಾಳೆ ದೀಪಾ. ಆದರೆ ಇದಕ್ಕೆ ತಣ್ಣೀರು ಹಚ್ಚೋಕೆ ಅಂತಾನೆ ಅಲ್ಲಿಗೆ ಸೌಂದರ್ಯ ಎಂಟ್ರಿ ಕೊಡ್ತಿದ್ದಾರೆ. ಏನು ಅಂದ್ಕೊಂಡಿದ್ಯಾ, ನಿನ್ನನ್ನು ಚಿರು ಒಪ್ಕೋತಾನೆ ಅಂತ ಅಂದ್ಕೊಂಡಿದ್ಯಾ? ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅವನು ಅಂದಾಗ ನನಗೆ ನಂಬಿಕೆ ಇದೆ. ಖಂಡಿತ ಅವರು ಒಪ್ಕೋತಾರೆ ಅಂತ ದೀಪಾ ಹೇಳಿದಾಗ ಏನು ಮಾತಾಡ್ತಿದ್ಯಾ? ಅವನಿಗೆ ನಿನ್ನ ನಡವಳಿಕೆಗಿಂತ ಅವನಿಗೆ ಬ್ಯೂಟಿ ಮುಖ್ಯ. ನಿನ್ನ ಮುಖ ನೋಡ್ಕೊಂಡಿದ್ಯಾ ಹೇಗಿದೆ ಅಂತ? ಈ ನಿನ್ನ ಮುಖನ ಅವನು ಒಪ್ಕೋತಾನ? ಅವನಿಗೆ ಸೌಂದರ್ಯ ಬೇಕು ಅಂತ ಹೇಳಿ ಸೌಂದರ್ಯ ಹೇಳಿದಾಗ ಸೌಂದರ್ಯಕ್ಕಿಂತ ವ್ಯಕ್ತಿತ್ವ ಮುಖ್ಯ ಅನ್ನೋದು ಅವ್ರಿಗೆ ಗೊತ್ತಾಗೇ ಆಗುತ್ತೆ. ಖಂಡಿತ ವ್ಯಕ್ತಿತ್ವನೇ ನನ್ನ ಗಂಡ ಹಸ್ಬೆಂಡು ಆಯ್ಕೆ ಮಾಡ್ಕೊಳ್ಳೋದು ಅಂತ ಹೇಳಿ ಅಲ್ಲಿ ದೀಪಾ ಸೌಂದರ್ಯಗೆ ಚಾಲೆಂಜ್ ಮಾಡ್ತಾಳೆ. ಅದಕ್ಕೆ ಸರಿಯಾಗಿ ಮಾಡೆಲ್ನನ್ನು ಹುಡುಕ್ತಿರ್ತಾರೆ. ಇಲ್ಲಿ ಚಿರು ಅಂತಲೇ ಹೇಳ್ಬೋದು. ಎಲ್ಲಿ ಹೊಸ ಮಾಡೆಲ್ ಅಂತ ಕೇಳ್ತಿದ್ದಾಗೆ ಅಲ್ಲಿಗೆ ಬ್ಯೂಟಿಫುಲ್ ಮಾಡೆಲ್ ಎಂಟ್ರಿ ಕೊಡ್ತಿದ್ದಾರೆ. ಆ ಒಂದು ಬ್ಯೂಟಿಫುಲ್ ಮಾಡೆಲ್ನ ಎಂಟ್ರಿಗೆ ಅಲ್ಲಿರೋರು ಫಿದಾ ಆಗ್ತಿದ್ದಾರೆ. ಹಳೆ ಮಾಡೆಲ್ಗಳು ಎಲ್ಲರೂ ಸೈಡ್ಗೆ ಹೋಗ್ತಿದ್ದಾರೆ. ಯಾವ ಮಾಡೆಲ್ನ ತೊಗೊಳ್ಳಿ ಅಂತ ಹೇಳಿ ಯಾವುದೂ ಕೂಡ ಕಂಫರ್ಟ್ ಅಲ್ಲ ಅಂತ ಅನಿಸಿ ಚಿರುಗೆ ಅನಿಸ್ಬೇಕಿದ್ರೆ ಕಣ್ಣು ಮುಂದೆ ದಿಶಾ ಎಂಟ್ರಿ ಕೊಡ್ತಿದ್ದಾಳೆ. ದಿಶಾ ಎಂಟ್ರಿಗೆ ನಿಜವಾಗ್ಲೂ ಇಲ್ಲಿ ಚಿರು ಫಿದಾ ಆಗಿ ಕ್ಲೀನ್ ಬೋಲ್ಡ್ ಆಗ್ತಿದ್ದಾಳೆ. ಐ ಆಮ್ ದಿಶಾ ಅಂತ ಹೇಳಿ ಪರಿಚಯ ಮಾಡ್ಕೋತಿದ್ದಾರೆ ಇಲ್ಲಿ ಆ ಒಂದು ನ್ಯೂ ಮಾಡೆಲ್. ಹಾಗಿದ್ರೆ ಆ ನ್ಯೂ ಮಾಡೆಲ್ ದಿಶಾನ ನೋಡೋಕೆ ದೀಪಾ ಥರನೇ ಕಾಣಿಸ್ತಿದ್ದಾಳೆ. ಬಟ್ ಕಪ್ಪಗಿರೋ ದೀಪಾ ಬೆಳ್ಳಗಾಗಿದ್ದಾಳೆ. ಹಾಗಿದ್ರೆ ನಿಜವಾಗ್ಲೂ ದೀಪಾನೇ ದಿಶಾ ಆದ್ಲ ಅಥವಾ ದಿಶಾ ಅನ್ನೋ ಬೇರೆ ಹುಡುಗಿನೇ ಇದ್ದಾಳ? ಹಾಗಿದ್ರೆ ಚಿರು ದಿಶಾನ ಆಯ್ಕೆ ಮಾಡ್ಕೋತಾರ ದೀಪಾನ?